ಡೊನಾಲ್ಡ್ ಟ್ರಂಪ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಆಗ್ತಿಲ್ಲ. ಅಮೆರಿಕದಲ್ಲಿ ಈಗ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಡೀತಾ ಇರೋದು. ಮಿಲಿಟರಿ, ಹಾಸ್ಪಿಟಲ್ಸ್ ಇಂಥವು ಮಾತ್ರ ನಡೀತಾ ಇದ್ದಾವೆ. ಶಾಲೆಗಳು ಬಂದಾಗಿದ್ದಾವೆ. 90% ಟೀಚರ್ಸ್ ಸಂಬಳ ಇಲ್ಲ ಅಂತ ರಜೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. 18,000 ಜನ ನಾಸಾದಲ್ಲಿ ನೌಕರಿ ಮಾಡೋದು, ಯಾರಿಗೂ ಸಂಬಳ ಇಲ್ಲ. ಮ್ಯೂಸಿಯಂಗಳು ಬಂದಾಗಿದ್ದಾವೆ. ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ. 7.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ, ಸಂಬಳ ಇಲ್ಲ. ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಡೀತಾ ಇದ್ದಾವೆ. ಬೊಕ್ಕಸಕ್ಕೆ ಬೀಗ ಬಿದ್ದಿದೆ. ಗವರ್ಮೆಂಟ್ ಆಫೀಸ್ಗಳ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ಹೆಂಗಿದೆ ಅಂದ್ರೆ, ಇಂಡಿಯಾ ಇಸ್ ಅ ಡೆಡ್ ಎಕನಾಮಿ ಅಂದಿದ್ದ ಡೊನಾಲ್ಡ್ ಟ್ರಂಪ್ ಇದೊಂದು ತಾತ್ಕಾಲಿಕ ಸಮಸ್ಯೆ, ತಾತ್ಕಾಲಿಕವಾದ್ರೂ ಎದುರಿಸ್ತಾ ಇದ್ದಾರೆ. ಖಜಾನೆ ತುಂಬಿ ತುಳುಕ್ತಾ ಇದೆ, ದುಡ್ಡಿದೆ ಖಜಾನೆಯಲ್ಲಿ, ಖರ್ಚು ಮಾಡೋದಕ್ಕಾಗಲಿ. 3ನೇ ದಿವಸ ನಮ್ಮಲ್ಲಿ ಸಂಬಳ ಬರೋದು ಸ್ವಲ್ಪ ಲೇಟ್ ಆದ್ರೂ ಏನು, ಕೆಲಸ ಮಾಡ್ಕೊಂಡು ಹೋಗೋಣ, ಆ ರೀತಿಯಾದ ಮನಸ್ಥಿತಿ ಇರ್ಬೋದು. ಅಮೆರಿಕದಲ್ಲಿ ಹಂಗಿಲ್ಲ. 2 ದಿವಸ ತಡ ಆದ್ರೆ ನಾವು ಹುಷಾರಿಲ್ಲ, ನಾವು ರಜೆ ಅಂತ. 90% ಸ್ಕೂಲ್ ಟೀಚರ್ಸ್ ರಜೆ ಹಾಕಿದಾರಂತೆ. 2018ರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಇದ್ದಾಗ ಇಂಥದ್ದೇ ಸಿಚುವೇಶನ್ ಇತ್ತು. 35 ದಿವಸ ಅವಾಗ ಅಮೆರಿಕ ಶಟ್ ಡೌನ್. 35 ದಿವಸ ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಶಟ್ ಡೌನ್, ಅದು ಅತಿ ದೊಡ್ಡದು. 1995-96 ಬಿಲ್ ಕ್ಲಿಂಟನ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ 21 ದಿವಸ ಶಟ್ ಡೌನ್ ಆಗಿತ್ತು. 2013ರಲ್ಲಿ ಒಬಾಮಾ ಕೇರ್ಗೆ ದುಡ್ಡು ಕೊಡೋದಕ್ಕೆ ವಿರೋಧ ಮಾಡಿ 16 ದಿನ, ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ 16 ದಿನ ಶಟ್ ಡೌನ್ ಆಗಿತ್ತು. 2018ರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ 35 ದಿನ ಶಟ್ ಡೌನ್. ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡದು. ಅವಾಗ ಅಮೆರಿಕ ಮತ್ತು ಮೆಕ್ಸಿಕೋಗಳ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಬೇಕು ಅಂತ ಹೊರಟಿದ್ರಲ್ಲ ಡೊನಾಲ್ಡ್ ಟ್ರಂಪ್, ಬಹುತೇಕ ಕಟ್ಟಿಬಿಟ್ಟಿದ್ದಾರೆ ಈಗ ಅದನ್ನ. ಆ ವಿಷಯದಲ್ಲಿ ಗಲಾಟೆಯಾಗಿ ಅವಾಗಲೂ ಲೇಖಾನುದಾನ ಸಿಕ್ಕಿರಲಿಲ್ಲ. 35 ದಿವಸ ಅಮೆರಿಕ ಶಟ್ ಡೌನ್ ಆಗಿತ್ತು ಅಂತ. ಹೆಲ್ತ್ ಇನ್ಶೂರೆನ್ಸ್ ವಿಪರೀತ ಜಾಸ್ತಿ ಆಗಿದೆ ಅಮೆರಿಕದಲ್ಲಿ. ಹೆಲ್ತ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಅದನ್ನು ಕಡಿಮೆ ಮಾಡಬೇಕು ಅಂತ. ವಯಸ್ಸಾದವರು ಮತ್ತು ವಿಕಲಚೇತನರ ಆರೋಗ್ಯ ಅನುದಾನ ಅಂತ ಒಂದಿರುತ್ತೆ. ಅವರಿಗೆ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಫಂಡ್ ರಿಲೀಸ್ ಮಾಡ್ತಾರೆ. ಅದನ್ನ ಡೊನಾಲ್ಡ್ ಟ್ರಂಪ್ ಕಡಿಮೆ ಮಾಡಿದ್ದಾರೆ. ಅದನ್ನ ಯಥಾಸ್ಥಿತಿಗೆ ತರಬೇಕು. ಜೊತೆಗೆ ಒಟ್ಟಾರೆಯಾಗಿ ಹೆಲ್ತ್ ಸೆಕ್ಟರ್ಗೆ ಗವರ್ಮೆಂಟಿನ ಫಂಡಿಂಗ್ ಕಡಿಮೆ ಆಗಿದೆ, ಅನುದಾನ ಕಡಿಮೆ ಆಗಿದೆ, ಅದನ್ನು ಯಥಾ ಪ್ರಕಾರ ತರಬೇಕು ಅಂತ. ಇದು ವಿಪಕ್ಷಗಳ ಆಗ್ರಹ.